ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ. ಮೈಸೂರಿನ ಹಾರೋಹಳ್ಳಿ ಗುಜ್ಜೇಗೌಡನಪುರದಲ್ಲಿ ಸಂಭ್ರಮ ಮನೆ ಮಾಡಿದೆ. ರಾಮನ ಮೂರ್ತಿ ಕೆತ್ತನೆಯಾದ ಕಲ್ಲು ಸಿಕ್ಕ ಜಾಗಕ್ಕೆ ಚಪ್ಪರ ಹಾಕಿದ್ದಾರೆ. ರಾಮನ ಮೂರ್ತಿಯನ್ನ ಕೆತ್ತಲಾಗಿದೆಯಲ್ಲ, ಆ ಶಿಲೆ ಸಿಕ್ಕಂತಹ ಜಾಗ ಅಲ್ಲಿ ಚಪ್ಪರ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ಗೋಧೂಳಿ ಶುಭ ಲಗ್ನದಲ್ಲಿ ಈ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಮೂರ್ತಿ ಕೆತ್ತನೆಗೆ ರಾಮದಾಸ್ ಅವರ ಜಮೀನಲ್ಲಿ ಈ ಶಿಲೆ ಸಿಕ್ಕಿತ್ತು. ಯಾವುದು ಆಪ್ಟ್ ಆಗಿರುವಂಥ ಕಲ್ಲು ರಾಮನ ವಿಗ್ರಹ ಕೆತ್ತನೆಗೆ ಅನ್ನೋ ಹುಡುಕಾಟದಲ್ಲಿದ್ದಾಗ ಈ ರಾಮದಾಸ್ ಅವರ ಜಮೀನಿನಲ್ಲಿ ಆ ಶಿಲೆ ಸಿಕ್ಕಿತ್ತು. ಆ ಜಾಗಕ್ಕೆ ಈಗ ಗೋಧೂಳಿ ಲಗ್ನದಲ್ಲಿ ಚಪ್ಪರ ಹಾಕಿದ್ದಾರೆ. ವಿಶೇಷವಾಗಿ ಸಂಭ್ರಮಿಸ್ತಾ ಇದ್ದಾರೆ. ರಾಮನ ವಿಗ್ರಹಕ್ಕೆ 9.8 ಅಡಿ ಉದ್ದ ಮತ್ತೆ 4 ಅಡಿ ಅಗಲದ ಬಂಡೆ ಬೇಕಾಗಿತ್ತು. ಇನ್ನು ಸೀತೆ ವಿಗ್ರಹಕ್ಕೆ 7 ಅಡಿ ಉದ್ದ 4 ಅಡಿ ಅಗಲದ ಬಂಡೆಯನ್ನ ಇಲ್ಲಿಂದಲೇ ರವಾನೆ ಮಾಡಿರೋದು. ಅದಾದ ಬಳಿಕ ಲಕ್ಷ್ಮಣ, ಭರತ, ಶತ್ರುಘ್ನರ ಮೂರ್ತಿಗಳಿಗೂ ಕೂಡ ಇಲ್ಲಿಂದನೇ ಶಿಲೆಯನ್ನ ರವಾನೆ ಮಾಡಿರೋದು. ಸೊ ಆ ದೃಶ್ಯಗಳು ನೋಡ್ತಾ ಇದ್ದೀರಾ ನೀವು. ಇದೇ ಸ್ಥಳದಿಂದ ಶಿಲೆಯನ್ನ ಕಳಿಸ್ಕೊಟ್ಟಿರುವಂಥದ್ದು. ಅಯೋಧ್ಯೆಯಲ್ಲಿ ಕೆತ್ತನೆಯಾಗಿರುವಂತಹ ಈ ಪ್ರತಿಮೆಗಳಿಗೆ ನೀವು ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಕರ್ನಾಟಕದವರು, ಮೈಸೂರಿನ ಮೂಲದವರಾದಂಥವರು ಕೆತ್ತನೆ ಮಾಡಿದಂಥದ್ದು. ಆ ಮೂರ್ತಿಗಳ ಕೆತ್ತನೆ ಮಾಡೋದಕ್ಕೆ ಶಿಲೆ ಸಿಕ್ಕಿದ್ದೇ ಈ ಸ್ಥಳದಲ್ಲಿ. ರಾಮದಾಸ್ ಅನ್ನುವಂಥವರ ಜಮೀನು ಇದು. ಆ ಭಾಗದಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ನೋಡಿ. ಅಂದ್ರೆ ನಮ್ಮ ಊರಿನ ಒಂದು ಜಮೀನಿನಲ್ಲಿ ಸಿಕ್ಕಂತಹ ಶಿಲೆ ರಾಮ, ಸೀತೆ, ಲಕ್ಷ್ಮಣ, ಶತ್ರುಘ್ನರ ವಿಗ್ರಹ ಆಗೋದಕ್ಕೆ ಆಯ್ಕೆ ಆಯ್ತಲ್ಲ ಅನ್ನೋದು ಅವರಿಗೆ ಅಷ್ಟು ಸಂಭ್ರಮಕ್ಕೆ ಕಾರಣ ಆಗಿರೋದು. ಸೊ ಆ ಶಿಲೆ ಆ ಬಂಡೆ ಸಿಕ್ಕಂತಹ ಜಾಗದಲ್ಲಿ ಪೆಂಡಾಲ್ ವ್ಯವಸ್ಥೆ ಮಾಡಿದ್ದಾರೆ, ಚಪ್ಪರ ಹಾಕಿದ್ದಾರೆ, ವಿಶೇಷವಾದಂತಹ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದೇ ಭೂಮಿಯಲ್ಲಿ ರಾಮನ ಮೂರ್ತಿ ಕೆತ್ತನೆಗೆ ಬೇಕಾದಂತಹ ಶಿಲೆ ಸಿಕ್ಕಿದ್ರಿಂದಾಗಿ ಈ ಪರಿಯ ಸಂಭ್ರಮ ಮನೆ ಮಾಡಿರೋದು. ಸೊ ಈಗ ಈ ರೀತಿಯಲ್ಲಿ ಎಲ್ಲಿ ಬಂಡೆ ಸಿಕ್ಕಿ ಸಂಭ್ರಮಿಸ್ತಾ ಇದ್ದಾರಲ್ಲ, ಚಪ್ಪರ ಹಾಕಿ ಭೂಮಿ ಪೂಜೆ ಮಾಡಿ, ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಹುಶಃ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಯಾವ ರೀತಿ ದೇಶದಾದ್ಯಂತ ಮನೆ ಮಾಡಿದೆ ಸಂಭ್ರಮ ಅನ್ನೋದಕ್ಕೆ ಬಹುಶಃ ಇದೊಂದು ಉದಾಹರಣೆ ಅನ್ಕೊಳ್ಬಹುದು ಅನ್ಸುತ್ತೆ. ರವಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಸದ್ಯ ಈಗ ರಾಮನ ವಿಗ್ರಹ ಕೆತ್ತನೆಗೆ ಸಿಕ್ಕ ಶಿಲೆಯಲ್ಲಿ ಆ ಗ್ರಾಮಸ್ಥರು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಜಾಗದಲ್ಲಿ ಭೂಮಿ ಪೂಜೆ ಮಾಡಿ? ಈಗ ಕೇಳಿಸ್ತೈತೆ. ಓಕೆ, ಈಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರವಿ ಪಾಂಡವಪುರ. ರವಿ, ಅಲ್ಲಿನ ಸಂಭ್ರಮ ನೋಡ್ತಾ ಇದ್ರೆ ಎಲ್ಲರೂ ಸಂಪೂರ್ಣ ಪೂಜ್ಯನೀಯ ಭಾವ. ಅಂದ್ರೆ ವಿಗ್ರಹ ಕೆತ್ತನೆಗೆ ಸಿಕ್ಕ ಶಿಲೆಯ ಜಾಗವನ್ನು ಪೂಜಿಸ್ತಾ ಇದ್ದಾರೆ ಜನ. ಹೇಗಿದೆ ಸಂಭ್ರಮ? ವಿಜಯ್, ಖಂಡಿತವಾಗ್ಲೂ ಮೈಸೂರು ತಾಲೂಕಿನ ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನಪುರ ಸಮೀಪದಲ್ಲಿ ಇರುವಂತಹ ಸರ್ವೆ ನಂಬರ್ 191ರಲ್ಲಿ ಸಿಕ್ಕಂತಹ ಈ ಒಂದು ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆಯೇ ಸದ್ಯ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿಯಾಗಿ ಉದ್ಭವಿಸಿರೋದು. ನೀವೀಗ ಈ ಕೃಷ್ಣ ಶಿಲೆ ಅಥವಾ ಕಪ್ಪು ಶಿಲೆಯನ್ನು ಗಮನಿಸ್ತಿರ್ಬೋದು, ಅದರ ಒಂದು ಬಂಡೆಯನ್ನು ಕೂಡ ಗಮನಿಸ್ತಿರ್ಬೋದು. ಈ ಒಂದು ಕೃಷ್ಣ ಶಿಲೆಯ ವಿಶೇಷ ಅಂತ ಅಂದ್ರೆ ಇದು ಯಾವುದೇ ರಿಯಾಕ್ಷನ್ ಅನ್ನ ಮಾಡ್ಲಿಕ್ಕಿಲ್ಲ. ಅಂದ್ರೆ ಇದಕ್ಕೆ ನೀರಾದ್ರೂ ಹಾಕ್ಬೋದು ಅಥವಾ ಹಾಲು, ತುಪ್ಪ, ಬೆಣ್ಣೆ ಸೇರಿದಂತೆ ಯಾವುದೇ ಪ್ರೋಕ್ಷಣೆಗಳನ್ನ ಮಾಡಿದ್ರು ಅಥವಾ ಯಾವುದೇ ಅದಕ್ಕೆ ಲೇಪನ ಮಾಡಿದ್ರು ಕೂಡ ಅದು ತನ್ನ ಮೂಲ ಸ್ವರೂಪವನ್ನ ಬದಲಿಸಿಕೊಳ್ಳಿಕ್ಕಿಲ್ಲ. ಅಲ್ಲದೆ ಸಾವಿರಾರು ವರ್ಷಗಳು ಕಳೆದ್ರೂ ಕೂಡ ಅದು ಕಲ್ಲು ನಿತ್ಯವೂ ಗಟ್ಟಿ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಕೃಷ್ಣ ಶಿಲೆಯನ್ನ ಆಯ್ಕೆ ಮಾಡ್ಕೊಂಡಿರೋದು. ಸದ್ಯಕ್ಕೆ ಈ ಒಂದು ಕಲ್ಲನ್ನ ಮೊದಲಿಗೆ ಅಯೋಧ್ಯ ಜನ್ಮಭೂಮಿ ಟ್ರಸ್ಟ್ನವರು ಆದಂತಹ ಮಾನಪ್ಪ ಬಡಿಗೇರ್ ಆದಿಯಾಗಿ ಹಲವಾರು ಶಿಲ್ಪಶಾಸ್ತ್ರಜ್ಞರು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ಕಲ್ಲನ್ನ ಪರೀಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇದೇ ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ಇದ್ದಂತಹ ಈ ಒಂದು ಕಲ್ಲನ್ನ ತೆಗಿಲಿಕ್ಕೆ ಆರಂಭದಲ್ಲಿ ಸಾಕಷ್ಟು ತ್ರಾಸವನ್ನು ಕೂಡ ಪಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಇನ್ನು ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರು ಇದೊಂದು ಯೋಗ್ಯ ಅಲ್ಲದ ಕಲ್ಲು, ದಯಮಾಡಿ ಇದನ್ನ ತೆಗೆದುಕೊಡಿ ಅಂತ ಹೇಳಿ ಗ್ರಾಮಸ್ಥರ ಬಳಿ ತಿಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆ ಕಲ್ಲನ್ನ ಹೊರಗೆ ತೆಗಿತಾರೆ. ಇನ್ನು ರಾಮನ ಮೂರ್ತಿ ನಿರ್ಮಾಣ ಆಗಿರುವಂತಹ ಕಲ್ಲು 9 ಅಡಿ 8 ಇಂಚು ಎತ್ತರ ಹಾಗೂ 4 ಅಡಿ ಅಗಲದ ಬೃಹದಾಕಾರದ ಒಂದು ಶಿಲೆ, ಅದ್ರ ಜೊತೆಗೆ 7 ಅಡಿ ಎತ್ತರದ ಒಂದು ಶಿಲೆ. 2 ಶಿಲೆಗಳನ್ನ ಆರಂಭದಲ್ಲಿ ಶ್ರೀರಾಮನ ಮೂರ್ತಿ ಹಾಗೂ ಸೀತಾಮಾತೆಯ ಮೂರ್ತಿಯ ಕೆತ್ತನೆಗಾಗಿ ಕಳಿಸಿಕೊಡ್ತಾರೆ. ಈ ಕಲ್ಲು ಯೋಗ್ಯ ಅಂತ ಹೇಳಿ ತಿಳಿದ ಬಳಿಕವಷ್ಟೇ ಅವರೆಲ್ಲರೂ ಕೂಡ ಇಲ್ಲಿ ಭರತ, ಲಕ್ಷ್ಮಣ, ಶತ್ರುಘ್ನರ
ಕಲ್ಲುಗಳನ್ನು ಶಿಲೆಗಳನ್ನು ಕೂಡ ಕಳಿಸಿಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಇನ್ನು ಈ ಗ್ರಾಮದಲ್ಲಿ ಸದ್ಯ ಹಬ್ಬದ ವಾತಾವರಣ ಈಗ ನಿರ್ಮಾಣ ಆಗಿದೆ. ಸಂಜೆ ಗೋಧೂಳಿ ಸಮಯಕ್ಕೆ ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕಾಗಿ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಚಪ್ಪರವನ್ನು ಹಾಕಿಕೊಂಡು ಗ್ರಾಮಸ್ಥರು ಇಲ್ಲಿ ಪೂಜೆ ಪುನಸ್ಕಾರಕ್ಕಾಗಿ ಅನುವು ಮಾಡಿಕೊಂಡು ಎಲ್ಲವೂ ಸಿದ್ಧತೆಗಳನ್ನು ಕೂಡ ಮಾಡುವುದರ ಜೊತೆಗೆ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ನಮ್ಮ ಜೊತೆ ಈ ಗ್ರಾಮಸ್ಥರಿದ್ದಾರೆ, ಗ್ರಾಮಸ್ಥರ ಸಂತಸವನ್ನು ಕೂಡ ನಾವು ಕೇಳೋಣ. ಸರ್, ಶ್ರೀನಿವಾಸ್ ಅವರೇ, ನಿಮ್ಮೂರಲ್ಲಿ ಅರಳಿದಂಥ ಅಂದರೆ ಸಿಕ್ಕಂತಹ ಕಲ್ಲು ಸದ್ಯ ರಾಮನ ಮೂರ್ತಿಯಾಗಿ ಅರಳಿದೆ. ಆರಂಭದಲ್ಲಿ ಈ ಕಲ್ಲನ್ನ ತೆಗಿತಿದ್ರಲ್ಲ ಸರ್, ಏನು ಅನಿಸ್ತು ಸರ್? ನಮಗೆ ಹಿಂಗೆ ರಾಮನಿಗೆ ಸಿಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವು ಮಾಮೂಲಿ ಈಗ ಜಮೀನು ಕ್ಲೀನ್ ಮಾಡಬೇಕಾದ್ರೆ ಅವರು ನಮಗೆ ಹೇಳಿ ಕಳಿಸ್ತಾರೆ, ನಮ್ಮ ಸಿದ್ದಣ್ಣ ಮತ್ತು ನಮ್ಮ ರಾಜಣ್ಣನವ್ರ ಜೊತೆಗೆ ಹೇಳಿ ಕಳಿಸ್ದಾಗ ನಮಗೆ ಗೊತ್ತಾಗುತ್ತೆ ಸರ್ ಆ ಕಲ್ಲಿದೆ ಅಂತ. ಅಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ ಸರ್. ಅದಾದಮೇಲೆ ಬಂದು ಚೆಕ್ ಮಾಡ್ತೀವಿ, ಸಣ್ಣ ಪುಟ್ಟ ಕಲ್ಲುಗಳು ಬರ್ತವೆ. ಹಂಗೆ ಜಮೀನವರು ಇಲ್ಲಪ್ಪ ನಮಗೆ ಜಮೀನು ಮಟ್ಟ ಮಾಡಿಕೊಟ್ಬಿಡಿ, ಕಲ್ಲು ಎತ್ಬಿಟ್ಟು ಲೆವೆಲ್ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಅದೇ ಥರನೇ ನಾವು ಕಲ್ಲುಗಳೆಲ್ಲ ಎತ್ಬಿಟ್ಟು ಲೆವೆಲ್ ಮಾಡೋಕ್ಕೆ ಅಂತ ಬಂದಿರ್ತೀವಿ. ಆಗ ಒಂದು 4-5 ಕಲ್ಲು ಸಿಗ್ತವೆ. ಸಿಕ್ಕಿದಾಗ ಸೈಡ್ಗೆ ಹಾಕಿರ್ತೀವಿ. ಅದೇ ಥರನೇ ಒಂದು ಹೋಯ್ತಾ ಒಂದು 5 ಅಡಿ ಡೀಪ್ ಆದಮೇಲೆ ಒಂದು 10 ಅಡಿ ಡೀಪ್ಗೆ ಹೋದಾಗ ಒಂದು ದೊಡ್ಡದೊಂದು ಬಂಡೆ ಸಿಗುತ್ತೆ. ಅದರಲ್ಲಿ ನಾವು ಅದನ್ನು ದೊಡ್ಡ ಬಂಡೆಯಲ್ಲಿ ಎತ್ತಕ್ಕಾಗಲಿಲ್ಲ, JCBಲಿ 3 ಭಾಗ ಕಟ್ ಮಾಡಿ ಮೇಲ್ಗಡೆ ಎತ್ತಾಕಿರ್ತೀವಿ. ಅದು 9.5 ಅಡಿ ಉದ್ದದ್ದೊಂದು ರಾಮನಿಗೆ ಕೊಟ್ಟಿರ್ತೀವಿ ಈಗ, ಮತ್ತು ಸೀತೆಗೆ 7 ಅಡಿ ಉದ್ದದ್ದೊಂದು ಕೊಟ್ಟಿದ್ದೀವಿ ಸರ್. ಸರ್, ಜಮೀನಿನ ಮಾಲೀಕರಾಗಿದ್ದೀರಿ ರಾಮದಾಸ್ ಅವರೇ, ಈ ನಿಮ್ಮ ಜಮೀನಲ್ಲಿ ಇಂತಹದೊಂದು ಕಲ್ಲು ಸಿಗುತ್ತೆ ಅಂತ ಹೇಳಿ ನೀವೇನಾದರೂ ಊಹೆ ಮಾಡಿ? ಕನಸು ಮನಸ್ಸರಲ್ಲೂ ಗೊತ್ತಿರಲಿಲ್ಲ ಸ್ವಾಮಿ. ಈ ಕಲ್ಲು ಕೆಲಸಕ್ಕೆ ಬರದೇ ಕಲ್ಲಿದೆ, ಕಿಳಿ ಅಂತ ಹೇಳಿದ್ವಿ ಅಷ್ಟೇ. ಇದು ಒಳಗಿರೋದು ನಮಗೆ ಗೊತ್ತಿರಲಿಲ್ಲ. ಅಂತೂ ಏನೋ ಈ ಮಟ್ಟಕ್ಕೆ ಬಂದಿರೋದ್ರಿಂದ ರಾಮರ ಮೂರ್ತಿಗೆ ಹೋಗಿರೋದ್ರಿಂದ ಭಾಳ ಸಂತೋಷವಾಗುತ್ತೆ. ಈ ಭೂಮಿಲಿ ಸಿಕ್ಕಿದೆಯಲ್ಲ ಅಂದ್ಬಿಟ್ಟು ನಮ್ಮ ಪೂರ್ವರ ನಮ್ಮ ತಂದೆ ತಾಯಿಗಳು ಹಿರಿಯರು ಮಾಡೋದು ಪುಣ್ಯ ಅಂತ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ. ಜಮೀನು ಉಳುಮೆ ಮಾಡಬೇಕಾದ್ರೆ ದೊಡ್ಡ ಬಂಡೆ ಸಿಕ್ತಂತಾನೆ ಬೇಜಾರು ಮಾಡ್ಕೊಂಡಿದ್ರಂತೆ ಆರಂಭದಲ್ಲಿ? ಹೌದು ಸರ್, ಮೇಲೆ ಇತ್ತಲ್ಲ ಸರ್, ಅದರಿಂದ ಕ್ಲೀನ್ ಮಾಡಿ ಅಂತ ಇವ್ರಿಗೆ ಹೇಳಿದ್ರು ಸರ್. ಈಗ ಸರ್, ನಿಮ್ಮ ಜಮೀನಲ್ಲಿ ಸಿಕ್ಕಂತಹ ಒಂದು ಬಂಡೆ ಈಗ ಸದ್ಯ ಶಿಲೆಯಾಗಿ ಅರಳಿರೋದು ಸರ್. ಸಾವಿರಾರು ವರ್ಷಗಳು ಉಳ್ಕೊಳ್ತದೆ, ಕೋಟ್ಯಾಂತರ ಜನರು ಕೈ ಮುಗಿತಾರೆ ಸರ್. ಏನು ಅನ್ಸುತ್ತೆ? ಭಾಳ ಸಂತೋಷ ಆಗುತ್ತೆ ಸರ್, ಭಾಳ ಸಂತೋಷ ಆಗುತ್ತೆ ಸರ್ ಇಷ್ಟೆಲ್ಲ ಆಗ್ತಾ ಇರೋದ್ರಿಂದ. ಸರ್, ಈಗ ನಿಮ್ಮ ಜಮೀನಲ್ಲಿ ಕಲ್ಲು ಸಿಕ್ಕಿದೆ ಸರ್, ನೀವು ಊಹೆ ಮಾಡಿದ್ರ ನಮ್ಮ ಜಮೀನಲ್ಲಿ ರಾಮ ಅರಳ್ತಾನೆ ಅಂತ? ಇಲ್ಲ ಸರ್, ಆ ಥರ ಏನು ಅನ್ಕೊಂಡಿರ್ಲಿಲ್ಲ. ನಾವು ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ ಅಂತೇಳಿ ಆ ಕಲ್ಲುಗಳನ್ನ ತೆಗ್ಸಕ್ಕಂತ ಮಾಡ್ತೀವಿ. ಆಗ ಕಲ್ಲು ತೆಗಿತಾ ಇರ್ಬೇಕಾದ್ರೆ 10 ಅಡಿ ಆಳ ಹೋಯ್ತಾರೆ, ದೊಡ್ಡದು ಒಂದು ಬಂಡೆ ಸಿಗುತ್ತೆ ಸರ್. ತುಂಬ ದೊಡ್ಡದಾಗಿರುತ್ತೆ, ಅದನ್ನು ಎತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಅದನ್ನು 3 ಭಾಗ ಮಾಡಿ ಕಟ್ ಮಾಡಿಸಿ ಅದನ್ನು ಮೇಲೆ ತಾಗಿಸ್ತೀವಿ. ಆ ಟೈಮಲ್ಲಿ ಈಗ ಕಲ್ಲನ್ನು ಅಯೋಧ್ಯಕ್ಕೆ ಅಂತ ಕಲ್ಲು ಹುಡುಕ್ತಾವ್ರೆ ಅಂತ ಹೇಳಿ ವಿಷಯ ಗೊತ್ತಾಗುತ್ತೆ ನಟರಾಜು ಮತ್ತು ಶ್ರೀನಿವಾಸನ್ ಅವ್ರಿಗೆ. ಅವರು ಮಾನೆಯ ಬಡಿಗರನವ್ರನ್ನ ಬಂದು ಕಲ್ಲನ್ನು ನೋಡಿ ನಿಮಗೆ ಅದು ಉಪಯೋಗ ಆದರೆ ಅದನ್ನು ನೀವು ಉಪಯೋಗಿಸ್ಕೋಬೋದು ಅಂತೇಳಿ ಅವರು ಮಾತಾಡ್ತಾರೆ. ಮಾನೆಯ ಬಡಿಗರನವರು ನಮ್ಮ ಸ್ಥಳಕ್ಕೆ ಬರ್ತಾರೆ ಸರ್, ಬಂದು ಕಲ್ಲು ಪರೀಕ್ಷೆಗೆ ಕಳಿಸ್ತಾರೆ. ಇದು ತುಂಬ ಉನ್ನತವಾದ ಕಲ್ಲು. ಇದು 850 ಡಿಗ್ರಿ ಸೆಲ್ಸಿಯಸಲ್ಲಿ ಕಾಯಿಸ್ತ್ರೂ ಇದು ಕರಗಂಥ ಕಲ್ಲಲ್ಲ. ಇದು ಯಾವ ಭೂಕಂಪಕ್ಕೂ ಯಾವ ಅಭಿಷೇಕ ಏನೇ ಮಾಡಿದ್ರೂ ಇದು ಜಗ್ಗಲ್ಲ. ಈ ಕಲ್ಲಿಂದನೇ ರಾಮ ಅರಳಬೇಕು ಅಂತ ಅವತ್ತು ಒಂದು ಮಾತಂತಾರೆ ಸರ್. ಅವತ್ತೇ ನಮಗೆ ತುಂಬ ಖುಷಿಯಾಗುತ್ತೆ. ಇದು ಪುಣ್ಯಭೂಮಿ. ನಾವು ಬ್ಯಾಡ್ದವಾದಂಥ ಕಲ್ಲನ್ನು ನಾವು ತಗ್ಸಕ್ಕೆ ಹೋಗಿ ಇವತ್ತು ರಾಮ ಇಲ್ಲೇ ಸಿಕ್ಕಿದ್ದಾನೆ, ಹುಟ್ಟವನೇ ಅನ್ನೋದು ನಮಗೆ ಭಾಳ ತುಂಬ ಖುಷಿಯಾಗಿದೆ ಸರ್. ಹಾಗಾಗಿ ಇದು ಜಮೀನಿನ ಮಾಲೀಕರ ಮನದಾಳದ ಮಾತು. ಅವರೆಲ್ಲರೂ ಕೂಡ ಸಂತಸದಿಂದ ಇದ್ದಾರೆ. ನಮ್ಮ ಜಮೀನಿನಲ್ಲಿ ಸಿಕ್ಕಂತಹ ಶಿಲೆ ಈಗ ಸದ್ಯ ರಾಮನಾಗಿ ಅರಳಿದ್ದಾನೆ ಅಂತ ಹೇಳಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.